ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತುಳಸಿ ಹಬ್ಬದ ಅಂಗವಾಗಿ ಎಲ್ಲರಿಗೂ ಕೂಡ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ತುಳಸಿ ಹೇಳ್ತಕ್ಕಂಥದ್ದು ಒಂದು ರೀತಿಯಲ್ಲಿ ವಿಷ್ಣುವಿನ ಶಕ್ತಿಯು, ಶ್ರೀಕೃಷ್ಣ ಪರಮಾತ್ಮನ ಶಕ್ತಿಯು. ನಾರದ ಮಹಾಮುನಿಗಳು ಮಹಾವಿಷ್ಣುವಿನ ಭಕ್ತನಾಗಿರ್ತಕ್ಕಂಥವನು ವಿಷ್ಣುವನ್ನು ಪೂಜಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ಆತನಿಗೆ ಎಷ್ಟೇ ಪೂಜೆಯನ್ನು ಮಾಡಿದರೂ ಕೂಡ ಮಹಾವಿಷ್ಣು ಪ್ರಸನ್ನ ಹೇಳ್ತಕ್ಕಂಥದ್ದನ್ನು ಗೊಂಡಿರುವುದಿಲ್ಲ, ಯಾವುದೇ ಫಲಗಳನ್ನು ಕೂಡ ಕರುಣಿಸಿರುವುದಿಲ್ಲ. ಆ ಒಂದು ಸಮಯದಲ್ಲಿ ಆತ ಶಕ್ತಿಯನ್ನು ಮೀರಿ ಪ್ರಯತ್ನ ಅಂತ ಹೇಳ್ತೇವಲ್ವ, ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾನೆ. ಹೋದರೂ ಕೂಡ ಆತನಿಗೆ ಫಲ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗುವುದಿಲ್ಲ, ಪುಣ್ಯ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗದೇ ಇದ್ದಂಥ ಸಮಯದಲ್ಲಿ ಆಗ ಇನ್ನೇನನ್ನು ಮಾಡುವುದಪ್ಪ ಮಹಾವಿಷ್ಣು, ಇನ್ನನ್ನು ಹೇಗೆ ತಾನು ಸಂತೃಪ್ತಿಯನ್ನಾಗಿಗೊಳಿಸಲಿ ಅಂತ ಹೇಳುವುದಾಗಿ ಚಿಂತಾಮಗ್ನನಾಗಿ ಕುಳಿತಿರ್ತಾನೆ. ಆ ಸಮಯದಲ್ಲಿ ತ್ರಿಲೋಕ ಸಂಚಾರದಲ್ಲಿ ಇರ್ತಕ್ಕಂತಹ ನಾರದ ಮಹಾಮುನಿಗಳು ಆತನ ಧ್ವನಿಗೆ ಹೋಗೊಟ್ಟು ಅಲ್ಲಿಗೆ ಬರ್ತಾರೆ. ಬಂದು ಆತನಿಗೆ, ಏನಪ್ಪ ಈ ಥರ ಕೊರಗ್ತಾ ಇದ್ದೀಯ, ಅದರಲ್ಲೂ ಮಹಾವಿಷ್ಣುವಿನ ಭಕ್ತ ನೀನು ಕೊರಗುವುದು ಅಂದರೆ ಹೇಗೆ ಅಂತ ಹೇಳುವುದಾಗಿ ಕೇಳ್ತಾರೆ. ಕೇಳಿದಾಗ ಆತ ಹೇಳ್ತಾನೆ, ತಾನು ಇಷ್ಟೆಲ್ಲ ಪ್ರಸನ್ನತೆಗೋಸ್ಕರವಾಗಿ ಮಹಾವಿಷ್ಣುವಿನ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಆದರೂ ಕೂಡ ತನಗೆ ಸಫಲತೆ ಹೇಳ್ತಕ್ಕಂಥ ಸಿಗ್ತಾ ಇಲ್ಲ, ಫಲಪ್ರಾಪ್ತಿ ಆಗ್ತಾ ಇಲ್ಲ. ಇದಕ್ಕೆ ಏನು ಮಾಡುವುದು ಅಂತೇಳಿ ಗೊತ್ತಾಗದೆ ತನ್ನ ವಯಸ್ಸು ಕೂಡ ಮೀರ್ತಾ ಇದೆ ಅಂತ ಹೇಳುವುದಾಗಿ ಆತ ಪರಿಪರಿಯಾಗಿ ನಾರದರ ಹತ್ರ ಕೇಳ್ತನಂತೆ. ಆ ಸಮಯದಲ್ಲೇ ನಾರದ ಮಹಾಮುನಿಗಳು ಆತನಿಗೆ ತಿಳಿಸ್ತಾರೆ, ಮಹಾವಿಷ್ಣುವಿನ ಪೂಜೆಯನ್ನು ನೀನು ನಿರ್ವಿಘ್ನವಾಗಿ ಮನಃಶುದ್ಧತೆಯಿಂದ ಮಾಡಿದ್ದೀಯ, ಫಲ ಖಂಡಿತವಾಗಲೂ ಸಿಗ್ತದೆ. ಆದರೆ ನೀನು ಮಾಡಿದ ಪ್ರತಿ ದಿವಸದ ಪುಣ್ಯ ಪ್ರಾಪ್ತಿಗೋಸ್ಕರ ಹಾಗೆಯೇ ಸುಮ್ಮನಾಗ್ತಾ ಇದ್ದಿ. ಆದರೆ ಮಾಡಿ ಪೂಜೆ ಹೇಳ್ತಕ್ಕಂಥದ್ದು ಸಂಪೂರ್ಣವಾದಂತಹ ಫಲ ಹೇಳ್ತಕ್ಕಂಥದ್ದು ಸಿಗಬೇಕು ಅಂತೇಳಿ ಆದರೆ ಕೃಷ್ಣಾರ್ಪಣವನ್ನು ಬಿಡಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ತುಳಸಿ ದೇವಿಗೆ ಯಾವಾಗ ಕೊನೆಯಲ್ಲಿ ನೀವು ಪೂಜೆಯನ್ನು ಸಲ್ಲಿಸ್ತೀರೋ ಆಗ ಸಂಪೂರ್ಣವಾದಂತಹ ಫಲ ಹೇಳ್ತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ ಅನ್ನೋದಾಗಿ ತಿಳಿಸ್ತಾರೆ. ಅದನ್ನು ಆತ ಒಪ್ಪಿ ದಿವಸದಿಂದನೇ ಮಹಾವಿಷ್ಣುವಿನ ಪೂಜೆಯನ್ನು ಮಾಡುವುದರ ಜೊತೆಯಲ್ಲಿ ತುಳಸಿಯ ದೇವಿಯ ಪೂಜೆಯನ್ನು ಕೂಡ ಮಾಡ್ತಾನೆ. ಮಹಾವಿಷ್ಣು ಪ್ರಸನ್ನನಾಗ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಆತನ ಒಂದು ಸಂಸಾರಕ್ಕೆ ಒಳ್ಳೆಯದು ಹೇಳ್ತಕ್ಕಂಥದ್ದಾಗ್ತದೆ. ಹಾಗಾಗಿ ತುಳಸಿಯಲ್ಲಿ ಅದ್ಭುತವಾದಂತಹ ಶಕ್ತಿ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಯಾವುದೇ ಒಂದು ಪೂಜೆ ಇತ್ಯಾದಿಗಳನ್ನು ಮಾಡಿದರೂ ಕೂಡ ಕೊನೆಯಲ್ಲಿ ಮೊದಲಿಗೆ ವಿಳಿಯನ್ನು ತೆಗೆದಿಟ್ಟುಕೊಂಡು ತದನಂತರದಲ್ಲಿ ಕೊನೆಯಲ್ಲಿ ತುಳಸಿಗೆ ಪೂಜೆಯನ್ನು ಸಲ್ಲಿಸಿದಾಗ ಸಂಪೂರ್ಣವಾದಂತಹ ಫಲ ಸಿಕ್ಕಂಥದ್ದು ಸಿಗ್ತದೆ. ಆ ನಿಟ್ಟಿನಲ್ಲಿ ಮಾಡೋಣ. ಮತ್ತು ಅಷ್ಟೇ ಅಲ್ಲದೆ ತುಳಸಿ ಅಂಗವಾಗಿ ವಿಶೇಷವಾಗಿ ತುಳಸಿಯ ವಿವಾಹ ಹೇಳ್ತಕ್ಕಂಥದ್ದನ್ನು ಮಾಡೋಣ. ಎಲ್ಲ ಬಾಂಧವರಿಗೂ ಕೂಡ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು.